ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಈ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗೆ ಇಲ್ಲ. ನಿನ್ನೆ ನಮ್ಮ ಮನೇಲಿ ಏನಾಯ್ತು ಗೊತ್ತಾ? ಯಾರೋ ಅನಾಥಾಶ್ರಮದವರು ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ರಂತೆ. ಡೊನೇಷನ್ ಏನೋ ಕೇಳಿದ್ರಂತೆ. ಅಂದರೆ ಕನ್ನಡದಲ್ಲಿ ಹೇಗೆ ಹೇಳೋದು? ಈ ಅನಾಥಾಶ್ರಮಕ್ಕೆ ದುಡ್ಡು ಕೇಳ್ಕೊಂಡು ಬರ್ತಾರಲ್ಲ. ಓ, ದೇಣಿಗೆ. ಹಾಂ, ಕರೆಕ್ಟ್. ಅನಾಥಾಶ್ರಮ ಅಂದಿದ ತಕ್ಷಣ ನಮ್ಮಮ್ಮಂಗೆ ಮನ್ಸು ಕರ್ಗೋಗಿದೆ. ಹಿಂದೆ ಮುಂದೆ ವಿಚಾರ ಮಾಡಿದೆ 2 ಲಕ್ಷ ಕೊಡೋಕೆ ಹೊರಟಿದ್ರಂತೆ. 2 ಲಕ್ಷನ? ಹ್ಞೂ ಅಮ್ಮ. ಆಮೇಲೆ ನಮ್ಮಪ್ಪ ಬಂದು ಯಾವ ಅನಾಥಾಶ್ರಮ ಏನು ಅಂತೆಲ್ಲ ಕೇಳಿದ್ರಂತೆ. ಆಮೇಲೆ ಅವ್ರ ಹತ್ರ ಅಡ್ರೆಸ್ ಎಲ್ಲ ಕೇಳಿದ್ದಾರೆ. ಅವ್ರ ಅಡ್ರೆಸ್ ಹೇಳಿದ್ಮೇಲೆ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರಂತೆ. ಅವ್ರು ತಕ್ಷಣ ಹೆದರ್ಕೊಂಡು ಅಲ್ಲಿಂದ ಓಡೋದ್ರಂತೆ. ಯಾಕೆ? ಅವ್ರು ಸುಳ್ಳು ಹೇಳಿದ್ರಾ? ಹ್ಞೂ ಅಮ್ಮ. ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋಕ್ಕೆ ಅಂತ ನೋಡಿದ್ರು. ನಮ್ಮಪ್ಪ ಎಲ್ಲ ವಿಚಾರಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ 2 ಲಕ್ಷ ಯಾರ್ದೋ ಪಾಲಾಗಿರೋದು. ಅಯ್ಯೋ ದೇವ್ರೆ, ಅನಾಥರ ಹೆಸರು ಹೇಳ್ಕೊಂಡು ಹೀಗೆಲ್ಲ ದೋಚ್ತಾರ ದೀಪಿಕಾ? ಅಯ್ಯೋ, ಏನು ಕೇಳ್ತೀರಾ ಅಮ್ಮ, ಕಾಲ ಸರಿ ಇಲ್ಲ. ಅಪ್ಪ ಹೇಳ್ತಾ ಇದ್ರು ಯಾರಿಗೆ 1 ರೂಪಾಯಿ ಕೊಡ್ಬೇಕಂದ್ರೂ 10 ಸಲ ಯೋಚನೆ ಮಾಡಬೇಕು ಅಂತ. ಈಗ ನಿಮ್ಮ ಹತ್ರನೇ ಯಾರೋ ಬಂದ್ರು ಕೇಳಿದ್ರು ಅನ್ಕೊಳ್ಳಿ, ನೀವು ಪಾಪ ಅಂತ ಕೊಟ್ಬಿಡ್ತೀರಾ. ಅವ್ರು ಅದನ್ನ ತಗೊಂಡು ಮಜಾ ಮಾಡ್ತಾರೆ. ಪಾಪ ಮಾವ ಬೆವರು ಸುರಿಸಿ ದುಡ್ದಿರೋ ದುಡ್ಡು ಯಾರ್ದೋ ಪಾಲಾಗುತ್ತೆ. ನೀವು ಹುಷಾರಾಗಿರ್ಬೇಕಮ್ಮ. ಸರಿಯಾಗಿ ಹೇಳ್ದೆ ದೀಪಿಕಾ, ಇನ್ಮೇಲೆ ಹುಷಾರಾಗಿರ್ಬೇಕು. ನನ್ನ ಹೆಸರು ಶಾರದಾ ಅಂತ, ಅನಾಥಾಶ್ರಮದಿಂದ ಬಂದಿದ್ದೀವಿ. ಕೂತ್ಕೊಳ್ಳಿ. ನಾವೊಂದಿಷ್ಟು ಅನಾಥ ಮಕ್ಕಳು ನೋಡ್ಕೋತಾ ಇದ್ದೀವಿ ಮೇಡಮ್. ದೇಣಿಗೆ ಕೇಳೋಣ ಅಂತ ಬಂದು. ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋಕ್ಕೆ ಅಂತ ನೋಡಿದ್ರು. ನಮ್ಮಪ್ಪ ಎಲ್ಲ ವಿಚಾರಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ 2 ಲಕ್ಷ ಯಾರ್ದೋ ಪಾಲಾಗಿರೋದು. ನೀವು ಹುಷಾರಾಗಿರ್ಬೇಕಮ್ಮ. ಎಲ್ಲಿ ನಿಮ್ಮ ಅನಾಥಾಶ್ರಮ? ತುಮಕೂರು ಹತ್ರ ಮೇಡಮ್. ಎಷ್ಟು ಜನ ಮಕ್ಕಳಿದ್ದಾರೆ ನಿಮ್ಮ ಅನಾಥಾಶ್ರಮದಲ್ಲಿ? 30 ಜನ ಮಕ್ಕಳಿದ್ದಾರೆ ಮೇಡಮ್. ಮಕ್ಳಿಗೆ ದಿನ ಊಟಕ್ಕೆ ಏನು ಕೊಡ್ತೀರಾ? ಮೇಡಮ್, ಸರ್ಗೆ ಇದೆಲ್ಲ ಗೊತ್ತು. ತುಂಬ ವರ್ಷದಿಂದ ಅವ್ರ ಹತ್ರ ದೇಣಿಗೆ ತೊಗೊಂಡು ಹೋಗ್ತಿದ್ದೀವಿ. ಅವ್ರು ಇದನ್ನು ಯಾವತ್ತೂ ಕೇಳಲಿಲ್ಲ. ತಪ್ಪು ತಿಳ್ಕೊಬೇಡಿ. ಈಗೆಲ್ಲ ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ಯಾರ್ಯಾರೋ ಬರ್ತಾರಲ್ವಾ, ಅದಕ್ಕೆ ಕೇಳಿದೆ. ನಾವು ಅಂಥವ್ರಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಹಾಗೆ ಅಂತ ನಾನು ಹೇಳ್ತಾ ಇಲ್ಲ. ಮೊನ್ನೆ ನಮ್ಮ ಸೊಸೆ ಮನೆಗೂ ಯಾರೋ ಬಂದಿದ್ರಂತೆ. ಹೀಗೆ ಪೊಲೀಸ್ನವ್ರನ್ನ ಕರೆಸ್ತೀವಿ ಅಂದ ತಕ್ಷಣ ಹೆದರ್ಕೊಂಡು ಹೊರಟ್ಬಿಟ್ರಂತೆ. ಏನು ಮೇಡಮ್ ನಿಮ್ಮ ಮಾತಿನ ಅರ್ಥ? ನಾವು ಮೋಸ ಮಾಡ್ತೀವಿ ಅಂತನಾ? ಹಾಗಲ್ಲ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ವಲ್ಲ, ಅದಕ್ಕೆ ಒಂದ್ಸಲ ವಿಚಾರಿಸಿದೆ ಅಷ್ಟೆ. ಅಯ್ಯೋ ಮೇಡಮ್, ನೀವು ನಮ್ಮನ್ನು ಕಳ್ಳರ ಥರ ನೋಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಈ ಮನೆಗೆ ಬರ್ತಾ ಇದ್ದೀವಿ. ನಿಮ್ಗೆ ದೇಣಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾವು ಹೊರಡ್ತೀವಿ. ನಮಸ್ಕಾರ ಶಾರದಮ್ಮ, ಹೇಗಿದ್ದೀರಾ? ಡೊನೇಷನ್ ಸಿಗ್ತಾ? ಅಯ್ಯೋ ಸರ್, ಇನ್ಮೇಲೆಯಿಂದ ಈ ಮನೆಯಿಂದ ನಮ್ಗೆ ಡೊನೇಷನ್ ಬೇಡ. ಈ ಮೇಡಮ್ ನಮ್ಮನ್ನು ಕಳ್ಳರ ಥರ ನಡ್ಸ್ಕೊಂಡ್ಬಿಟ್ರು. ಏನು ಹೇಳ್ತಾ ಇದ್ದೀರಾ? ತುಳಸಿಯವರ? ಯಾಕದಕ್ಕೆ ಏನಾಯಿತು? ಸರ್, ಇನ್ಮೇಲೆ ನಮ್ಗೆ ಯಾವುದು ಡೊನೇಷನ್ ಬೇಡ ಸರ್, ನಾವು ಬರ್ತೀವಿ. ಶಾರದಮ್ಮ, 1 ನಿಮಿಷ ನಾನು ಮಾತು ಕೇಳಿ. ದಯವಿಟ್ಟು ಸಂಸಿ ಸರ್, ನಾವು ಬರ್ತೀವಿ. ತುಳಸಿಯವರೇ, ಏನಾಯ್ತು? ಏನು ಮಾತಾಡಿದ್ರಿ ಅವ್ರ ಹತ್ರ? ಮಾಧವ್ ಅವರೇ, ಅವ್ರು ನಿಮಗೆ ಗೊತ್ತಾ? ಹೌದು, ತುಂಬ ಒಳ್ಳೆ ಜನ. ಶಾರದಮ್ಮ ಒಂದು ಒಳ್ಳೆ ಕೆಲಸದಲ್ಲಿದ್ದರು. ಅದನ್ನು ಬಿಟ್ಟು ಬಂದು ಈಗ ಸೇವೆ ಅಂತ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಅವ್ರಿಗೆ ಡೊನೇಷನ್ ಕೊಡ್ತೀನಿ. ಇವತ್ತು ನಿಮ್ಮ ಹತ್ರ ಕೊಡಿಸೋದಕ್ಕೆ ಹೇಳಿದ್ನಲ್ಲ ದೀಪಿಕಾ ಹತ್ರ. ಅಯ್ಯೋ ದೇವ್ರೆ, ನಾನೆಲ್ಲ ಅವರು ಮೋಸ ಮಾಡಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಬಿಟ್ಟೆ. ಏನು ಹೇಳ್ತಿದ್ದೀರಾ ತುಳಸಿಯವರೇ? ಕ್ಷಮಿಸಿ ಮಾಧವ್ ಅವರೇ, ನಿನ್ನೆ ದೀಪಿಕನ್ ಮನೆಗೆ ಇದೇ ರೀತಿ ಯಾರೋ ದೇಣಿಗೆ ಕೇಳ್ಕೊಂಡು ಬಂದಿದ್ರಂತೆ. ಜನಾರ್ದನ್ ಅವ್ರು ವಿಚಾರಿಸಿದ ಮೇಲೆ ಗೊತ್ತಾಯ್ತಂತೆ
ಅವರು ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡಿಯೋಕ್ಕೆ ಬಂದಿದ್ದಾರೆ ಅಂತ. ನಾನು ಅವ್ರು ಹಾಗೆ ಬಂದಿದ್ದಾರೆ ಅಂತ ಅನ್ಕೊಂಬಿಟ್ಟೆ. ನೀವು ನನಗೊಂದ್ಸಲ ಫೋನ್ ಮಾಡಿ ವಿಚಾರಿಸ್ಬೋದಿತ್ತಲ್ಲ ತುಳಸಿಯವರೇ. ಯಾರೋ ಒಬ್ರು ಹಾಗಿರ್ತಾರೆ ಅಂತ ಎಲ್ರನ್ನೂ ಹಾಗೆ ಅಂತ ಅನ್ಕೊಳಕ್ಕಾಗಲ್ವಲ್ಲ. ಅಮ್ಮ, ನೀವು ನಾನು ಹೇಳಿದ್ದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡ್ರಾ? ನೀವು ಹುಷಾರಾಗಿರ್ಲಿ ಅಂತ ನಾನು ಅದನ್ನು ಹೇಳಿದೆ, ಆದರೂ ನೀವು ಅವ್ರ ಹತ್ರ ಹಾಗೆ ಕೇಳಬಾರ್ದಾಗಿತ್ತು. ಹೌದು, ಅದಕ್ಕೆ ಎಲ್ಲರೂ ಒಂದೇ ಥರ ಇರಲ್ಲ. ಶಾರದಮ್ಮ ನಮಗೆ ತುಂಬ ವರ್ಷದಿಂದ ಗೊತ್ತು. ಅವರ ಅನಾಥಾಶ್ರಮದಲ್ಲಿ ಬೆಳೆದ ಮಕ್ಕಳು ಎಷ್ಟೋ ಜನ AS KS ಮಾಡಿ ಸಾಧನೆ ಮಾಡಿದ್ದಾರೆ. ತುಂಬ ಕಷ್ಟಪಡೋ ಜೀವ ಅದು. ನೀವು ಅವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದಿತ್ತು. ದಯವಿಟ್ಟು ಕ್ಷಮಿಸಿ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನಾನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ದುಡ್ಡು ಕೊಟ್ಟು ಬರ್ತೀನಿ. ಮಾಧವ್ ಅವರೇ, ನೀವು ಕೋಪ ಮಾಡ್ಕೋಬೇಡಿ. ಭಾವ ಏನೋ ಗೊತ್ತಿಲ್ಲದೆ ಮಾತಾಡಿರ್ತಾರೆ. ಈ ಮನೆ ಯಜಮಾನಿ ಅಲ್ವಾ? ಮನೆಗೆ ಬಂದವರನ್ನ ಯಾರು ಏನು ಎತ್ತ ಅಂತ ವಿಚಾರಿಸ್ಕೋಬೇಕಲ್ವಾ? ಹಾಗೆ ವಿಚಾರಿಸಿರ್ತಾರೆ. ಚಿಕ್ಕಮ್ಮ, ಯಜಮಾನಿ ಅಂತ ಎಲ್ಲರ ಹತ್ರನೂ ಹೀಗೆ ಕೇಳಕ್ಕಾಗತ್ತಾ? ಅಭಿ, ಶಾರ್ವರಿ, ನೀವು ಸ್ವಲ್ಪ ಸುಮ್ಮನೆ ಇರಿ. ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ಮನೆಗೆ ಯಾರೇ ಬಂದರೂ ಗೌರವ ಕೊಟ್ಟು ಮಾತಾಡ್ತೀನಿ. ಆಯಿತು, ಈ ವಿಷಯನ ಇಲ್ಲಿಗೆ ಬಿಡಿ. ಇನ್ಮೇಲೆ ಮನೆಗೆ ಬಂದವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಅಯ್ಯೋ, ದುಡ್ಡು ದುಡ್ಡು ದುಡ್ಡು, ನನಗಂತೂ ಸಾಕಾಗೋಗಿದೆ. ಈ ದುಡ್ಡು, ಸಾಲ, ಬಡ್ಡಿ, ಕಷ್ಟನ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲಿಂದ ತರಲಿ ಅಷ್ಟು ದುಡ್ಡನ್ನ? ನನಗಂತೂ ಎಲ್ಲರೂ ಸತಗೋಣ ಅನಿಸ್ತಾ ಇದೆ. ನೀನ್ ಯಾಕೆ ಕಣ ಸಾಯ್ತ್ಯಾ? ನೀನ್ ಮನ್ಸ್ ಮಾಡಿದ್ರೆ ಇದ್ದಕ್ಕಿದ್ದ ಹಾಗೆ ಕೋಟ್ಯಾಧಿಪತಿ ಆಗ್ಬೋದು. ಏನ್ ಹೇಳ್ತಾ ಇದೀಯ? ಅಣ್ಣ, ನಾನ್ ನಿಮ್ಗೊಂದು ಸೂಪರ್ ಡೂಪರ್ ಐಡಿಯಾ ಕೊಡಕ್ ಬಂದಿದ್ದೀನಿ. ತಾತಂಗ್ ಹೇಗೋ ವಯಸ್ಸಾಗಿದೆ, ಅವ್ರನ್ನ ದೂರ ಎಲ್ಲಾದ್ರೂ ಆಶ್ರಮದಲ್ಲಿ ಬಿಟ್ಬಿಡೋಣ. ಆಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅಂತ ಒಂದ್ ಡೆತ್ ಸರ್ಟಿಫಿಕೇಟ್ ಬರ್ಸಿದ್ರೆ ಆಯ್ತು. ತಾತನ ಈ ಮನೆ ನಮ್ದಾಗತ್ತೆ. ಅರ್ಧ ನಿಂಗೆ, ಅರ್ಧ ನಂಗೆ. ಏನಿಲ್ಲ ಅಂದ್ರೂ 2 ಕೋಟಿ ಬರಲ್ವಾ? ಏನ್ ಮಾತಾಡ್ತಾ ಇದೆಯಾ ಸಂಧ್ಯಾ? ಹೂ ಅಣ್ಣ, ತಾತ ಯಾವತ್ತಿದ್ರು ಟಿಕೆಟ್ ತಗೊಳ್ತಾರೆ ತಾನೆ. ಒಂದು 5 ವರ್ಷ ಮುಂಚೆ ಸತ್ರು ಅಂದ್ರೆ ಆಯ್ತು. ಯಾರಿಗೇನ್ ನಷ್ಟ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.